ಮೈನಾ, ಏನಿದು? ಮೇಡಮ್ಮು, ಮಮ್ಮಕ್ಕ ಇದನ್ನ ಬೇಕು ಅಂತ ಮಾಡಿದ್ದಲ್ಲ, ಏನೋ ಹುಡುಗಾಟಕ್ಕೆ ಈ ತರ ಮಾಡೋರೆ ಅಷ್ಟಕ್ಕೆ. ಅವ್ರು ಎಷ್ಟೆಲ್ಲ ಮಾತಾಡಿದಾರೆ ಗೊತ್ತಾ ಮೇಡಮ್ಮು? ಮೇಡಮ್, ಬೇಕಿದ್ರೆ ಅವ್ರಿಗೆ ಬೇರೆ ಹೊಸ ಬಟ್ಟೆ ಕೊಡಿಸ್ತೀವಿ. ಇಲ್ಲ ಅಂತಂದ್ರೆ ಆ ಬಟ್ಟೆಗೆ ಎಷ್ಟು ಅಂತ ಕೇಳಿ ಮೇಡಮ್, ದುಡ್ಡು ಕೊಟ್ಬಿಡ್ತೀವಿ. ಏಯ್, ನಿನ್ ಹತ್ರ ಬಟ್ಟೆ ಇಸ್ಕೊಳಕೋ ಅಥವಾ ದುಡ್ಡು ಇಸ್ಕೊಳಕೋ ನಾನೇ ನಿಂತರ ಗತಿ ಇಲ್ದವಳು ಅನ್ಕೊಂಡಿದ್ಯಾ? ಸಾರಿ ರೀ ಮೇಡಮ್ ಅವರ, ಇನ್ನೊಂದ್ಸತಿ ಹಿಂಗ ಆಗಂಗಿಲ್ರಿ. ಇದೊಂದ್ಸತಿ ಕ್ಷಮಿಸ್ಬಿಡ್ರಿ. ನರ್ತನ, ಆಫ್ಟರ್ ಆಲ್ ಒಂದ್ ಬಟ್ಟೆಗೆ ಇಷ್ಟೆಲ್ಲ ಗಲಾಟೆ ಮಾಡೋ ನೆಸೆಸಿಟಿ ಇತ್ತಾ? ಪಾಪ, ಏನೋ ಆಸೆಯಿಂದ ಹಾಕೊಂಡ್ಬಿಟ್ಟಿದ್ದಾಳೆ. ಓಹೋ, ಅದ್ಹೇಗ್ ಮೇಡಮ್? ಅವ್ರುಗಳು ಏನೇ ತಪ್ಪು ಮಾಡಿದ್ರು ಪಾಪ ಅಂತೀರಾ? ಆದ್ರೆ ನಾನೇನಾದ್ರೂ ಒಂದ್ ಸಣ್ಣ ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ವರ್ಗೂ ಹೊರಟೋಗ್ತೀರಾ? ಅದು ಅವ್ರವ್ರು ಮಾಡಿರೋ ತಪ್ಪಿನ ತೂಕದ ಮೇಲೆ ಆಧಾರವಾಗತ್ತೆ. ಈಗ ನಿನ್ಗೇನ್ ಬೇಕು? ಅವ್ರು ದುಡ್ಡು ಕೊಡ್ತೀನಿ ಅಂದ್ರು ನೀನ್ ಬೇಡ ಅಂತಿದ್ಯಾ? ಬಟ್ಟೆ ಕೊಡಿಸ್ತೀನಿ ಅಂದ್ರು ಬೇಡ ಅಂತಿದ್ಯಾ? ಸಾರಿ ಕೇಳಿದ್ರು ಅಕ್ಸೆಪ್ಟ್ ಮಾಡ್ತಿಲ್ಲ. ಮತ್ತೇನ್ ನಿನ್ ಪ್ರಾಬ್ಲಮ್? ಇವತ್ತು ನನ್ ಡ್ರೆಸ್ ಕದಿರೋಳು ನಾಳೆ ಬೇರೆ ಕದಿಯಲ್ಲ ಅಂತ ಏನ್ ಗ್ಯಾರಂಟಿ? ನರ್ತನ, ಮಮ್ಮಕ್ಕ ಆ ಥರ ಎಲ್ಲ ಮಾಡೋರಲ್ಲ. ಅವ್ರವ್ರ ಫ್ರೆಂಡ್ಸು ಅವ್ರವ್ರಿಗೆ ತುಂಬಾನೇ ಒಳ್ಳೆಯವ್ರಂತೆ. ನಾನು ಹೇಳ್ತೀನಿ, ನನ್ ಫ್ರೆಂಡ್ಸ್ ತುಂಬಾನೇ ಒಳ್ಳೆಯವರು. ಇಡೀ ಪ್ರಪಂಚದಲ್ಲಿ ನನ್ ಫ್ರೆಂಡ್ಸ್ ನ ಬಿಟ್ರೆ ಬೇರೆ ಯಾರು ಒಳ್ಳೆಯವರೇ ಇಲ್ಲ ಅಂತ. ಅದನ್ನ ನೀವೆಲ್ಲ ಒಪ್ಕೋತೀರಾ? ಅವ್ರವ್ರ ಫ್ರೆಂಡ್ಸು ಅವ್ರವ್ರಿಗೆ ಹೆಚ್ಚು. ಇಲ್ಲ, ಇನ್ಯಾವತ್ತೂ ಹಿಂಗ್ ಮಾಡಂಗಿಲ್ಲ. ಇದೊಂದ್ಸರಿ ದಯವಿಟ್ಟು ಕ್ಷಮಿಸ್ರಿ. ನರ್ತನ, ಇನ್ನೇನ್ ಮತ್ತೆ? ಇನ್ಮೇಲ್ ಹಿಂಗ್ ಮಾಡಲ್ಲ ಅಂತ ಹೇಳ್ತಿದ್ದಾಳಲ್ವಾ? ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಹೋಗಿ ಕೆಲ್ಸ ನೋಡ್ಕೊಳ್ಳಿ. ಹೋಗಿ ಅಂದೆ. ಒಂದ್ ನಿಮಿಷ ಮೈನಾ, ಈಗ ನಿನ್ನ ಆರೋಗ್ಯ ಹೇಗಿದೆ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಏನಿಲ್ಲ ಮೇಡಮ್, ಆರಾಮಾಗೇವ್ನಿ. ಮೈನಾ, ನಿಮ್ಮಪ್ಪ ನನಗೆ ಕಾಲ್ ಮಾಡ್ತಿದ್ದಾರೆ? ಕೇಳ್ತೀನಿರು.